ಹಾಸನದಲ್ಲೂ ಮುಂದುವರೆದ ಎಲ್ಪಿಜಿ ಗ್ಯಾಸ್ ಸಮಸ್ಯೆ. ಹೋಟೆಲ್ಗಳ ಮುಂದೆ ನ್ಯೂ ಗ್ಯಾಸ್ ಬೋರ್ಡ್ಗಳ ಪ್ರದರ್ಶನ, ಗ್ಯಾಸ್ ಬದಲು ಪರ್ಯಾಯವಾಗಿ ಸೌದೆ ಒಲೆಗಳ ವ್ಯವಸ್ಥೆ. ಹೋಟೆಲ್ ಮುಂಭಾಗ ಸೌದೆ ಒಲೆ ನಿರ್ಮಾಣ ಮಾಡಿಕೊಳ್ತಿರೋ ಹೋಟೆಲ್ ಮಾಲೀಕರು, ಹೋಟೆಲ್ ಮುಂದೆ ಒಲೆ ಹಾಕ್ತಿರೋ ಮಾಲೀಕರಾದ ಶ್ರೀದೇವಿ ಹೇಳಿಕೆ. ಪ್ರತಿನಿತ್ಯ ಕಾರ್ಮಿಕರಿಗೆ ಸಂಬಳ ಕೊಡಬೇಕು, ಸಾಲ ಸೂಲ ಮಾಡಿ ಹೋಟೆಲ್ ಮಾಡಿದ್ದೇವೆ, ಇದನ್ನು ಉಳಿಸಿಕೊಂಡು ನಮ್ಮ ಸಾಲ ಜೀವನ ನೋಡಬೇಕು. ಆದ್ದರಿಂದ ಸೌದೆ ಒಲೆಯನ್ನಾದರೂ ಹಾಕಿ ಅಡುಗೆ ಮಾಡಲು ತೀರ್ಮಾನಿಸಿದ್ದೇವೆ. ಸರಿಯಾಗಿ ಗ್ಯಾಸ್ ಸಿಗದ ಕಾರಣ ಸೌದೆ ಒಲೆ ನಿರ್ಮಾಣ ಮಾಡಿದ್ದೇವೆ. ಪರ್ಯಾಯ ವ್ಯವಸ್ಥೆ ಮಾಡದಿದ್ರೆ ಜೀವನ ನಡೆಸೋದೇ ಕಷ್ಟ ಆಗುತ್ತೆ. ಮಕ್ಕಳು ಭವಿಷ್ಯ, ನಮ್ಮ ಜೀವನವನ್ನ ಸಾಗಿಸುವುದಕ್ಕೆ ಅನಿವಾರ್ಯವಾಗಿದೆ ಎಂದು ಯಾಕಂದ್ರೆ ನಮ್ದು ಸ್ಟಾಫ್ ಸ್ಯಾಲ್ರಿ, ರೆಂಟ್ ಆಗಿರ್ಬೋದು, ನಮಗೆ ಕಮಿಟ್ಮೆಂಟ್, ನಮ್ಮ ಲೈಫ್ ಎಲ್ಲ ನೋಡ್ಕೋಬೇಕಾಗಿರೋದ್ರಿಂದ ನಾವು ಸೌದೆ ಒಲೆ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಹೌದು ಸರ್, ನಾವು ಅನ್ಕೊಂಡಿರ್ಲಿಲ್ಲ, ಹೊಸದಾಗಿ ಮಾಡಿದ್ವಿ. ಹಂಗಾಗಿ ಬೇರೆ ಯಾವುದೇ ರೀಸನ್ ಇಂದ ಗಾಸಿಪ್ ಸ್ಟಾರ್ಟ್ ಆಗೋದು ಬೇಡ ಅಂತ ಸಾರಿ ಫಾರ್ ದ ಗ್ಯಾಸ್ ಅಂತ ಹಾಕಿದ್ವಿ. ಇವಾಗ ಪರ್ಯಾಯ ರೀತಿ, ಯಾಕಂದ್ರೆ ನಮ್ದು ಲೈಫ್ ಮುಂದೆ ಹೋಗ್ಬೇಕು, ಹಂಗಾಗಿ ನಾವು ಸೌದೆ ಒಲೆ ಆ ಕಡೆ ಖಂಡಿತವಾಗ್ಲು ಸರ್. ಯಾಕಂದ್ರೆ ನಂಬ್ಕೊಂಡು ಅವ್ರು ಇದಾರೆ, ನಾವು ಅವ್ರನ್ನ ನಂಬ್ಕೊಂಡಿದೀವಿ. ಇದೊಂಥರ ಸರ್ಕಲ್ ತರ, ಇಬ್ರು ಲೈಫ್ ಮುಂದೆ ಹೋಗ್ಲೇಬೇಕು. ಹಂಗಾಗಿ ನಮ್ ಕಮಿಟ್ಮೆಂಟ್ ನೋಡ್ಬೇಕು, ಮಕ್ಳ ಭವಿಷ್ಯ, ನಮ್ ಫ್ಯೂಚರ್ ನಮಗ್ ಕೊಟ್ಟಿರೋರ್ದು. ಹಂಗಾಗಿ ಎಲ್ಲರನ್ನೂ ಕೂಡ ಇದ್ ಮಾಡ್ಕೊಂಡು ನಿಲ್ಲೋದಕ್ಕಾಗಲ್ಲ, ಸ್ಟಾರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಮಂತ್ರಾಲಯ ಯಾವತ್ತೂ ನಿಲ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಹೌದೌದು ಸರ್. ನಾಳೆಯಿಂದ ಮುಂಚೆ ನಾವು ಹೇಗೆ ಕೊಡ್ತಾ ಇದ್ವಿ ಅದೇ ರೀತಿ ಎಲ್ಲ ರೀತಿ ಅಡುಗೆ ಇರುತ್ತೆ. ಆದ್ರೆ ದೋಸೆ ಒಂದು ಸದ್ಯಕ್ಕೆ ಕೊಡೋದಕ್ಕಾಗಲ್ಲ. ಆ ಸದ್ಯದಲ್ಲಿ ಅದನ್ನು ನೋಡ್ಕೊಂಡು ಅದಕ್ಕೂ ವ್ಯವಸ್ಥೆ ಮಾಡ್ಕೋತೀವಿ. ಸದ್ಯದಲ್ಲಿ ದೋಸೆ ಬಿಟ್ಟು ಪ್ರತಿಯೊಂದು ಐಟಮ್ ಕೂಡ ಇರುತ್ತೆ. ಮುಂಚೆ ನಮ್ಮ ಹಾಸನ ಜನತೆ ಹೇಗೆ ನಮಗೆ ಸಪೋರ್ಟಿವ್ ಆಗಿ ಮಂತ್ರಾಲಯನ ಮುಂದೆ ತಗೊಂಡೋಗ್ತಾ ಇದ್ರು, ಹಾಗೆ ಅದೇ ರೀತಿ ತಗೊಂಡೋಗ್ಬೇಕು. ಇದೇ ರೀತಿ ನಮಗೆ ಮುನ್ಸಿಪಾಲಿಟಿಯವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಪೋರ್ಟಿವ್ ಆಗಿರ್ಬೇಕು. ಡಿಸ್ಟ್ರಿಬ್ಯೂಟರ್ಗಳು ನಿಮ್ಗೇನು ಗ್ಯಾಸ್ ಸಿಗುತ್ತೆ, ಒಂದು ಎರಡು ಕೊಡ್ತೀವಿ, ಯಾವ ರೀತಿ ಹೇಳ್ತಾರೆ? ಸಿಗೋದೇ ಇಲ್ಲ ಅಂತ ಹೇಳಿದ್ರು, ಅದು ಕೊಡ್ತೀವಿ? ಸಿಗದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಕೊಡಲ್ಲ ಅಂತಾನು ಹೇಳ್ತಾ ಇಲ್ಲ ಅವರು. ಬಂದ್ರೆ ಕೊಡ್ತೀವಿ, ನಿಮಗೆ ಕೊಡೋದಕ್ಕೇನೆ ನಾವಿರೋದು, ಬಂದ್ರೆ ಕೊಡ್ತೀವಿ, ಆದ್ರೆ ನಮಗೇನೆ ಸ್ಟಾಕ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದು ಆ ತರ ಇದೆ ಸರ್. ನಾನು ಈ ಟೈಮಲ್ಲಿ ಯಾಕಂದ್ರೆ ಸಿಚುವೇಶನ್ ಆಗಿದೆ, ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗಲ್ಲ.